ನಮಸ್ತೆ ವೀಕ್ಷಕರೇ, ಬೃಹತ್ ಜಾತಕಂ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಕಾವ್ಯ ಆಚಾರ್. ಎಂದಿನಂತೆ ಎಂದಿನ ದಿನದ ಪಂಚಾಂಗ, ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿದೆ, ಹಾಗೆ ಎಂದಿನ ದಿನದ ವಿಶೇಷತೆಯಲ್ಲಿ ತೀರ್ಥದಲ್ಲೇಕೆ ತುಳಸಿಯನ್ನ ಹಾಕಿರ್ತಾರೆ, ತುಳಸಿಯನ್ನ ಹಾಕುವುದಕ್ಕೆ ಏನು ವೈಜ್ಞಾನಿಕ ಕಾರಣಗಳಿದೆ, ಹಾಗೆ ಧಾರ್ಮಿಕ ಕಾರಣಗಳಿಗೆ ಏನಿದೆ, ಈ ಬಗ್ಗೆ ತಿಳಿಸ್ಕೊಡೋದಕ್ಕೆ ಶ್ರೀ 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 ವೆಂಕಟರಮಣ ಭಟ್ ಗುರೂಜಿಗಳಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಈ ಒಂದು ಕಾರ್ಯಕ್ರಮವನ್ನ ಶುರು ಮಾಡ್ತಾ ಹೋಗೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಗುರೂಜಿಯವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡಿದ್ದಾಯ್ತು. ಎಂದಿನ ದಿನದ ಪಂಚಾಂಗ ಹೇಗಿದೆ ಅಂತ ಗುರೂಜಿಯವರು ತಿಳಿಸ್ಕೊಡ್ತಾರೆ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ, ಗುರು ಸಾಕ್ಷಾತ್ ಪರಂ ಬ್ರಹ್ಮ, ತಸ್ಮೈ ಶ್ರೀ ಗುರವೇ ನಮಃ. ಏಕ ಏವ ಪರಬ್ರಹ್ಮ ಪರಮಾತ್ಮ ದಿಗಂಬರಃ, ಸ್ವಯಮೇವ ಗುರು ಸಾಕ್ಷಾತ್ ಶುಭ್ರಾಯಃ ಪಾತು ನಃ ಸದಾ. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೆ ಸ್ವಾನಂದಾಮೃತತೃಪ್ತಾಯ ಶ್ರೀಧರಾಯ ನಮೋ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀ ಕ್ರೋಧಿನಾಮ ಸಂವತ್ಸರ ಉತ್ತರಾಯಣ ಶಿಶಿರ ಋತು ಮಾಘ ಮಾಸ ಕೃಷ್ಣ ಪಕ್ಷ ನವಮಿ ಶನಿವಾರ ಜ್ಯೇಷ್ಠ ನಕ್ಷತ್ರ ಹರ್ಷಣ ಯೋಗ ಗರಿಜಾಕರಣ. ಇದು ಇವತ್ತಿನ ಪಂಚಾಂಗ. ಎಂದಿನ ದಿನದ ಪಂಚಾಂಗ ಹೇಗಿದೆ ಅಂತ ಗುರೂಜಿಯವರು ತಿಳಿಸ್ಕೊಟ್ಟಾಯ್ತು. ಇನ್ನು ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿದೆ ಅಂತ ಗುರೂಜಿಯವರು ತಿಳಿಸ್ಕೊಡ್ತಾರೆ. ಓಂ ಶಮಗ್ನಿರಗ್ನಿಭಿಃ ಕರಚ್ಛನ್ನಸ್ತಪತು ಸೂರ್ಯಾಃ ಶಂವಾತೋ ವಾತ್ವರಪಾ ಅಪಸೃಧಾಃ. ಓಂ ಪ್ರಜಾಪತೇನ ತ್ವದೇತಾನ್ಯನ್ಯೋ ವಿಶ್ವಾ ಜಾತಾನಿ ಪರಿತಾ ಬಭೂವ. ಯತ್ಕಾಮಾಸ್ತೆ ಜುಹುಮಸ್ತನ್ನೋ ಅಸ್ತು ವಯಗ್ಗಸ್ಯಾಮ ಪತಯೋರಜೀಣಾಂ. ಓಂ ಇಮಯ್ಯಮಪ್ರತ್ತರಮಾಹಿ ಸೀದಾಂಗಿರೋಭಿಃ ಪಿತೃಭಿಃ ಸಂವಿಧಾನಃ. ಆತ್ವಾ ಮಂತ್ರಾಃ ಕವಿಶಸ್ತಾವಹಂತ್ವೇನಾರಾಜನ ಹವಿಷಾಮಾದಜಸ್ವ. ನೀಲಾಂಜನಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾಮಾರ್ತಾಂಡಸಂಭೂತಂ ತಂ ನಮಾಮಿ ಶನೈಶ್ಚರಂ. ಇವತ್ತು ಶನಿವಾರ ಆಗಿರೋದ್ರಿಂದ ನಾವು ವಿಶೇಷವಾಗಿ ಶನೈಶ್ಚರನ ಆರಾಧನೆಯನ್ನು ಮಾಡತಕ್ಕಂಥದ್ದು. ಅಂದರೆ ಶನಿವಾರ ನಾವು ಏನು ಮಾಡಬಾರ್ದು ಅಂತಂದರೆ ದೂರ ಪ್ರಯಾಣ ಮಾಡಬಾರ್ದಂತೆ. ದೂರ ಪ್ರಯಾಣ ಯಾಕೆಂತಂದರೆ ಇನ್ನು ಅನಿವಾರ್ಯವಾಗಿ ನಾವು ಪ್ರಯಾಣ ಮಾಡಲೇಬೇಕು ಅಂತಾದರೆ ಸೂರ್ಯ ಉದಯ ಆಗುವುದರ ಒಳಗಡೆ ನಾವು ಮನೆಯಿಂದ ಹೊರಗೆ ಬರಬೇಕು, ಮನೆಯಿಂದ ಹೊರಡಬೇಕು. ಇಲ್ಲ ಅಂತಂದರೆ ಸೂರ್ಯ ಅಸ್ತ ಆದ ನಂತರ ಮನೆಯಿಂದ ಹೊರಡಬೇಕು. ಅಂದರೆ ಈಗ ಸಾಮಾನ್ಯವಾಗಿ 150-200 ಕಿಲೋಮೀಟ್ರು ಈ ಥರ ಪ್ರಯಾಣ ಮಾಡೋದಿದ್ದರೆ, ಅದರ ಮೇಲೆ 100-150 ಅಥವಾ 200 ಕಿಲೋಮೀಟ್ರ್ ಮೇಲ್ಗಡೆ ನಂತರದ ಪ್ರಯಾಣ ಮಾಡೋದಂತಾದರೆ ಶನಿವಾರ ಪ್ರಯಾಣ ಮಾಡೋದಿಲ್ಲ, ಮತ್ತು ಮಂಗಳವಾರ ಪ್ರಯಾಣ ಮಾಡೋದಿಲ್ಲ, ದೂರ ಪ್ರಯಾಣ. ಮತ್ತು ಅಮಾವಾಸ್ಯೆ ದಿವಸನೂ ಕೂಡ ದೂರ ಪ್ರಯಾಣ ಮಾಡಬಾರದು. ಹಾಗಾಗಿ ವಿಶೇಷವಾಗಿ ಮೊದಲನೇದಾಗಿ ಮೇಷರಾಶಿಯಲ್ಲಿ ಇರತಕ್ಕಂಥವರಿಗೆ ಬಂಧುಗಳಿಂದ ಲಾಭ ಆಗತಕ್ಕಂಥದ್ದು. ಅಂದರೆ ಬಂಧುಗಳಿಂದ ಲಾಭ ಆಗತಕ್ಕಂಥದ್ದು ಅಂದರೆ ಅವರು ನಮಗೆ ಸಂಪತ್ತು ಕೊಟ್ಟು ಬಿಡ್ತಾರೆ ಅಂತ ಅರ್ಥ ಅಲ್ಲ. ಈಗ ಯಾವುದೋ ಕಾರಣಕ್ಕಾಗಿ ಏನೋ ಒಂದು ಮಾತಿನಿಂದ ದೂರ ಆಗಿರ್ತಾರೆ. ಅಂಥವರು ಇವತ್ತಿನ ದಿವಸ ಅವರೇ ಮಾತಾಡುವಂಥದ್ದು. ಯಾಕಂದರೆ ನಮ್ಮ ಮನಸ್ಸು ತುಂಬ ಚಂಚಲ. ಇದು ಇವತ್ತಿದ್ದಂಗೆ ಇವತ್ತಿದ್ದಂಗೆ ನಾಳೆ ಇರೋದಿಲ್ಲ, ಈಗಿದ್ದಂಗೆ ಇನ್ನೊಂದು ಕ್ಷಣಕ್ಕಿರೋದಿಲ್ಲ. ಹಾಗಾಗಿ ಈ ರೀತಿಯಲ್ಲಿ, ಯಾಕಂದರೆ ಮನುಷ್ಯನ ಮನಸ್ಸು ಎಷ್ಟು ಚಂಚಲ ಅಂತಂದರೆ ಪಾದರಸದಕ್ಕಿಂತಲೂ ಮತ್ತು ಜಾಸ್ತಿ ಚಂಚಲವಂತೆ. ನಾವು ಪಾದರಸವನ್ನು ಹಿಂಗೆ ಮುಟ್ಲಿಕ್ಕೆ ಹೋದ್ರೆ ಸಿಗೋದಿಲ್ಲ. ಅದು ನಮ್ಮ ಮನಸ್ಸು ಕೈಗೆ ಸಿಗುವಂಥದ್ದಲ್ಲ, ಕಣ್ಣಿಗೆ ಕಾಣುವಂಥದ್ದಲ್ಲ. ಒಂದೊಂದು ಬಾರಿ ನಮಗೆ ಮನಸ್ಸು ಇದೆ ಅಂತಲೇ ಗೊತ್ತಾಗೋದಿಲ್ಲ, ಆ ಥರ ಇದ್ದು ಬಿಡುತ್ತೇವೆ ನಾವು. ಹಾಗಾಗಿ ಯಾಕೆಂತಂದರೆ ಇದು ಯಾವತ್ತೂ ಕೂಡ ಯಾವುದೂ ಶಾಶ್ವತ ಇಲ್ಲ. ಅದಕ್ಕೆ ಭಗವಂತ ನಮಗೆ ಮರವನ್ನು ಕೊಟ್ಟಿದ್ದಾನೆ. ನಮಗೆ ಮರೆತು ಹೋಗೋದಿಲ್ಲ ಅಂತಾದರೆ ಏನೇನಾಗ್ಬಿಡ್ತಿತ್ತು ಅಂತ ಗೊತ್ತಿಲ್ಲ ನಮಗೆ. ಯಾಕಂದರೆ ಇಲ್ಲಿ ಭಗವಂತ ನಮಗೆ ಒಳ್ಳೆಯದು ಕೊಟ್ಟಿದ್ದಾನೆ, ಕೆಟ್ಟದ್ದು ಕೊಟ್ಟಿದ್ದಾನೆ. ಹಾಗೆ ಮರವನ್ನು ಕೊಟ್ಟಿದ್ದಾನೆ, ನೆನಪನ್ನು ಕೂಡ ಕೊಟ್ಟಿದ್ದಾನೆ. ಯಾಕಂದರೆ ನಾವು ನೆನಪನ್ನು ಯಾವ ರೀತಿಯಲ್ಲಿ ಇಟ್ಕೊಳ್ಬೇಕು, ಯಾವುದನ್ನು ನೆನಪಿಟ್ಕೊಳ್ಬೇಕು ಅಂತಂದರೆ
ಒಳ್ಳೆಯ ವಿಚಾರವನ್ನು ನಾವು ನೆನಪಿಟ್ಟುಕೊಳ್ತಾ ಹೋಗಬೇಕು. ಕೆಟ್ಟ ಘಟನೆಯನ್ನು ನಾವು ಮರಿತಾ ಬರಬೇಕಂತೆ. ಯಾಕಂದರೆ ಇಲ್ಲಿ ಕೆಟ್ಟದ್ದು ಯಾವತ್ತೂ ಶಾಶ್ವತ ಇಲ್ಲ, ಒಳ್ಳೆಯದು ಶಾಶ್ವತ ಇಲ್ಲ. ಹಾಗಾದರೆ ಒಳ್ಳೆಯದು ಅಂದರೆ ಯಾವುದು? ಒಳ್ಳೆಯದು ಅಂತಂದರೆ ಅದು ಭಗವಂತನ ಸ್ಮರಣೆ. ಭಗವಂತನ ಸ್ಮರಣೆ ಒಳ್ಳೆಯದು. ಹಾಗೆ ದಾನ ಧರ್ಮ ಒಳ್ಳೆಯದು. ಹಾಗಾಗಿ ಅದಕ್ಕೆ ನಾವು ಪರನಿಂದೆಯನ್ನು ಮಾಡಬಾರ್ದು ಅಂತ ಹೇಳಿದ್ದಾರೆ. ಪರನಿಂದೆ ಅಂತಂದರೆ ಇನ್ನೊಬ್ಬರ ಸುದ್ದಿ ಹೇಳುವುದು, ಇನ್ನೊಬ್ಬರು ಹಾಗಿದ್ದಾರೆ ಅಂತ ಹೊಗಳೋದು, ಅಥವಾ ಇನ್ನೊಬ್ಬರು ಹಾಗಿಲ್ಲ ಅಂತ ತೆಗಳೋದು. ಅದು ತಪ್ಪು ಅಂತಂದರೆ, ಯಾಕಂದರೆ ನಾವು ಯಾರನ್ನೂ ಹೊಗಳಬಾರದಂತೆ, ಯಾರನ್ನೂ ತೆಗಳಬಾರದು. ಯಾಕೆಂತಂದರೆ ಅಲ್ಲಿ ನಿಂದೆ ಮತ್ತು ಸ್ತುತಿ ಯಾರತ್ತೂ ಇಲ್ಲ. ಹಾಗಾದರೆ ಯಾರನ್ನು ಮಾಡಬೇಕು? ಯಾರು ನಿಂದೆ ಮಾಡಬೇಕು, ಯಾರು ಸ್ತುತಿ ಮಾಡಬೇಕು? ಭಗವಂತನ ನಿಂದೆ ಮಾಡಬೇಕು, ಭಗವಂತನನ್ನೇ ಸ್ತುತಿ ಮಾಡಬೇಕು. ಅದಕ್ಕಾಗಿ ಹಿಂದೆ ಎಲ್ಲರೂ ಕೂಡ ಮಾತು ಬೆಳ್ಳಿ, ಮೌನ ಬಂಗಾರ ಅಂತ ಹೇಳಿದ್ದಾರೆ. ಮೌನ ಬಂಗಾರ, ಅದಕ್ಕೆ ಮೌನ ಬಂಗಾರವಾಗಿರತಕ್ಕಂಥದ್ದು. ಯಾಕೆಂದರೆ ನಮಗೆ ಯಾರನ್ನು ಹೊಗಳೋದ್ರಿಂದ ಏನೂ ಸಿಗೋದಿಲ್ಲ, ಯಾರನ್ನು ತೆಗೊಳ್ಳೋದ್ರಿಂದಲೂ ಏನೂ ಸಿಗೋದಿಲ್ಲ. ಆದರೆ ಏನು ಸಿಗ್ತದೆ? ಅವ್ರನ್ನ ತೆಗೊಳ್ಳೋದ್ರಿಂದ ಅವರು ಮಾಡಿದಂಥ ಪಾಪದ ಫಲ ನಮಗೆ ಸಿಗ್ತದೆ ಅಂತ. ಅದಕ್ಕೆ ಮಾಡಿದವರ ಪಾಪ ಆಡಿದವರ ಬಾಯಲ್ಲಿ ಅಂತ ಹೇಳಿದ್ದಾರೆ. ಅದಕ್ಕಾಗಿ ನಾವು ಹೌದಾ, ನಮಗೇನು ಸಂಬಂಧ ಇಲ್ಲ ಅದು. ಯಾಕಂದರೆ ಪ್ರತಿಯೊಂದು ಜೀವಿನೂ ಕೂಡ ಅವರವರ ಕರ್ಮಕ್ಕೆ ಸಂಬಂಧಪಟ್ಟಂತೆ ಅವರು ಅದು ಅನುಭವಿಸ್ತಾ ಇರ್ತದೆ. ಪ್ರತಿಯೊಂದು ಜೀವ, ಮನುಷ್ಯನಿಂದ ಹಿಡಿದು ಎಲ್ಲ 84 ಲಕ್ಷ ಜೀವರಾಶಿಗಳು ಇದ್ದಾವಂತೆ. 84 ಲಕ್ಷ ಜೀವರಾಶಿ, ಒಂದೆರಡು ಮನುಷ್ಯ ಇರುವೆ, ಹೀಗೆ ಈ ಥರ. ಹಾಗಾಗಿ ಅದು ಎಲ್ಲರೂ ಕೂಡ ಭಗವಂತನ ನಿಯಮಕ್ಕೆ ಅನುಸಾರವಾಗಿ ಎಲ್ಲವನ್ನು ಕೂಡ ಅನುಭವಿಸಲೇಬೇಕು. ಅನುಭವಿಸ್ತಾ ಹಾಗಾಗಿ ಅದಕ್ಕಾಗಿ ಎಲ್ಲ ಮಹಾತ್ಮರು, ಎಲ್ಲ ಭಗವಂತ ಹೇಳಿದ್ದು ಅದೇ. ಮತ್ತು ತನ್ನನ್ನೇ ಶರಣು ಹೊಂದು, ತನ್ನನ್ನೇ ಸ್ಮರಣೆ ಮಾಡು. ಅದಕ್ಕಾಗಿ ಭಗವದ್ಗೀತೆಯಲ್ಲಿ ಹೇಳಿದ್ದು ಅಹಮೇಕಂ. ಯಾಕಂದರೆ ತನ್ನ ಸ್ಮರಣೆಯನ್ನೇ ಮಾಡು, ತನ್ನ ಸೇವೆಯನ್ನು, ಭಗವಂತನ ಸೇವೆಯನ್ನೇ ಮಾಡು ಅಂತ ಅವನು ಹೇಳಿದ್ದಾನೆ. ಹಾಗಾಗಿ ಅದನ್ನು ನಾವು ಯಾವತ್ತೂ ಕೂಡ ನಾವು ಅವನ ಸ್ಮರಣೆ ಮಾಡ್ತಾ ಹೋಗೋದ್ರಿಂದ ಏನಾಗ್ತದೆ ಅಂತಾದರೆ, ಹಾಗೆ ಅವನು ಸ್ಮರಣೆ ಮಾಡ್ತಾ ನಮ್ಮ ಕೆಲಸ ನಾವು ಮಾಡ್ತಾ ಇರಬೇಕಂತ. ಅಂದರೆ ನಮ್ಮ ಕೆಲಸ ಮಾಡೋದಲ್ವಂತೆ, ಅದು ನಮ್ಮ ಕೆಲಸ ಅಂತ ಅಲ್ಲ, ಭಗವಂತನ ಸೇವೆ ಅಂತೂ ಮಾಡ್ತಾ ಹೋಗ್ಬೇಕಂತೆ. ಆ ಸೇವೆ ಮಾಡ್ತಾ ಹೋದಂಗೆ ನಮಗೇನಾಗ್ತದೆ ಅಂತಾದರೆ, ಚಿತ್ತಸ್ಯ ಶುದ್ಧಯೇ ಕರ್ಮ ನತು ವಸ್ತೂಪಲಬ್ಧತೆ. ನಾವು ಈ ಕರ್ಮ ಮಾಡೋದ್ರಿಂದ ಏನಾಗ್ತದೆ ಅಂತಾದರೆ ನಮ್ಮ ಮನಸ್ಸು ಶುದ್ಧವಾಗ್ತಾ ಹೋಗ್ತದೆ ಅಂತೆ. ಭಗವಂತನ ಸ್ಮರಣೆ ಮಾಡ್ತಾ ಹಾಗಾದ್ರೆ ನಾವು ವಿಷ್ಣು ಸಹಸ್ರನಾಮ ಓದಬೇಕು ಅಂತ ಹೇಳ್ತಾರೆ. ಅದು ಓದೋದ್ರಿಂದ ಏನಾಗ್ತದೆ? ನಮ್ಮ ಈ ಎಲ್ಲ ಮನಸ್ಸು ಶುದ್ಧವಾಗ್ತಾ ಹೋಗ್ತದೆ. ಮನಸ್ಸು ಶುದ್ಧವಾಗ್ತಾ ಹೋಯ್ತು ಅಂದರೆ ಇವನು ಕೂಡ ಆತ್ಮನೂ ಕೂಡ ಶುದ್ಧಿ ಆಗ್ತಾ ಹೋಗ್ತದೆ. ನಾವು ಯಾಕೆಂತಂದರೆ ಈಗ ಎಷ್ಟೇ ನಾವು ಸ್ನಾನ ಮಾಡಿದ್ರೂ ಕೂಡ ಅದಕ್ಕೆ ಗಂಗಾ ಸ್ನಾನ ತುಂಗಾಪಾನ ಅಂತ ಹೇಳಿದ್ದಾರೆ. ಗಂಗಾ ಸ್ನಾನ ಎಷ್ಟೇ ಮಾಡಿದ್ರೂ ಕೂಡ ಒಂದು ಸ್ವಲ್ಪ ಪ್ರಮಾಣದಲ್ಲಿ ಪಾಪ ಕಡಿಮೆ ಆಗ್ತದೆ. ಆದರೆ ಕೆಲವೊಂದನ್ನು ನಾವು ಸೇವಾ ಭಾವನೆಯಿಂದ, ಯಾಕೆಂದರೆ ಈಗ ಎಲ್ಲೋ ನಾವು ಪಾಪ ಮಾಡಿ, ಇನ್ನೊಬ್ಬರು ಕೊಲೆ ಮಾಡಿ, ಅಥವಾ ಇನ್ನೊಬ್ಬರಿಗೆ ಮೋಸ ಮಾಡಿ ನಾವು ಗಂಗಾ ಸ್ನಾನ ಮಾಡಿಬಿಟ್ರೆ ಅದು ಹೋಗೋದಿಲ್ಲ, ಅದು ಪಾಪ ಹೋಗೋದಿಲ್ಲ. ಹಾಗಾದರೆ ಪಾಪ ಹೋಗೋದು ಯಾವುದು? ಅದು ಪೂರ್ವಜನ್ಮದಲ್ಲಿ ನಮಗೆ ಗೊತ್ತಿಲ್ಲದೆ ಅಥವಾ ಗೊತ್ತಿದ್ದು, ಅದು ಪೂರ್ವಜನ್ಮ ನಮಗೆ ಗೊತ್ತಿಲ್ಲ. ಯಾಕೆಂದರೆ ಆ ಸ್ಮರಣೆ ನಮಗೆ ಇರೋದಿಲ್ವಂತೆ. ಪೂರ್ವಜನ್ಮದ ಸ್ಮರಣೆ ಮನುಷ್ಯನಿಗೆ ಇರೋದಿಲ್ಲ. ಅಂಥ ಪಾಪಗಳು ಕಳೀತಾ ಹೋಗ್ತದೆ ಗಂಗಾ ಸ್ನಾನದಿಂದ. ಹಾಗಾಗಿ ನಾವು ಇನ್ನೊಬ್ಬರಿಗೆ ಮೋಸ ಮಾಡಿದ ಪಾಪ ಅದು ಗಂಗಾ ಸ್ನಾನದಿಂದ ತೊಳೆಯೋದಿಲ್ಲ. ಹಾಗಾಗಿ ವಿಶೇಷವಾಗಿ ಇವತ್ತಿನ ದಿವಸ ವೃತ್ತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಹಾಗೆ ಸ್ವಲ್ಪ ಭಯದ ವಾತಾವರಣ ಇರತಕ್ಕಂಥದ್ದು. ಯಾಕೆಂತಂದರೆ ಆ ಭಯ ಅಂದರೆ ಈ ಮನುಷ್ಯನಿಗೆ ಏನು ಆಗಿಬಿಡ್ತದೆಯೋ ಹೇಳುವಂಥ ಭಯ ಇರತಕ್ಕಂಥದ್ದು. ಹಾಗೆ ಸಹೋದರರಲ್ಲಿ ಭಿನ್ನಾಭಿಪ್ರಾಯ ಬರತಕ್ಕಂಥದ್ದು. ಆಂಜನೇಯ ಪ್ರಾರ್ಥನೆ ಮಾಡೋದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಮತ್ತು ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡೋದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು.
ಇನ್ನು ವೃಷಭ ರಾಶಿಯಲ್ಲಿರತಕ್ಕಂಥವರಿಗೆ ವೃತ್ತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು, ಹಾಗೆ ಹಣಕಾಸಿನ ತೊಂದರೆ ಸ್ವಲ್ಪ ಬರತಕ್ಕಂಥ ಸಾಧ್ಯತೆ. ಹಾಗಾಗಿ ಇವತ್ತಿನ ದಿವಸ ಜಾಸ್ತಿ ವ್ಯಯವನ್ನು, ಖರ್ಚನ್ನು ಜಾಸ್ತಿ ಮಾಡಬಾರದು. ಹಾಗೆ ವಿಶೇಷವಾಗಿ ಆಹಾರದಲ್ಲಿ ವ್ಯತ್ಯಾಸ ಆಗತಕ್ಕಂಥದ್ದು. ಆಹಾರ ಯಾಕೆಂದರೆ ಸಮಯಕ್ಕೆ ಸರಿಯಾಗಿ ನಮಗೆ ಇವತ್ತಿನ ದಿವಸ ಆಹಾರ ಸಿಗೋದಿಲ್ಲ. ಅಂದರೆ ಯಾವುದೋ ಕೆಲಸದ ಒತ್ತಡದ ಯಾವುದೋ ರೀತಿಯಲ್ಲಿ ಸ್ವಲ್ಪ ವ್ಯತ್ಯಾಸ ಆಗತಕ್ಕಂಥದ್ದು. ಹಾಗೆ ಅದಕ್ಕೆ ಸಂಬಂಧಪಟ್ಟಂತೆ ನಾವು ಎಲ್ಲೋ ದೂರ ಹೋಗ್ತಾ ಇರ್ತೇವೆ, ಅಲ್ಲಿ ನಮಗೆ ಹಾಗಾಗಿ ಅದಕ್ಕೆ ಏನು ಬೇಕು ಅದನ್ನು ವ್ಯವಸ್ಥೆ ಮಾಡತಕ್ಕಂಥದ್ದು. ಹಾಗೆ ವೃತ್ತಿಯಲ್ಲಿ ಸ್ವಲ್ಪ ಹೊಸದಾದಂಥ ಅವಕಾಶ ಬರತಕ್ಕಂಥದ್ದು ಮತ್ತು ಹೊಸ ಅವಕಾಶ ಸಿಗತಕ್ಕಂಥದ್ದು. ಹಾಗಾಗಿ ಅನ್ನಪೂರ್ಣೇಶ್ವರಿ ಪ್ರಾರ್ಥನೆ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ಮಿಥುನ ರಾಶಿಯಲ್ಲಿರತಕ್ಕಂಥವರಿಗೆ ಶಿರೋಬಾಧೆ, ತಲೆಗೆ ಸಂಬಂಧಪಟ್ಟಂತಹ ಸಮಸ್ಯೆ ಅಂದರೆ ತಲೆನೋವು ಇರಬಹುದು. ಹಾಗಾಗಿ ಯಾಕೆಂದರೆ ಅಧಿಕವಾದಂಥ ಒತ್ತಡದಿಂದ ಅಥವಾ ಅಧಿಕವಾದಂಥ ಆಲೋಚನೆ, ಈ ತಲೆನೋವು ಬರೋದು ಯಾಕೆ ಬರ್ತದೆ? ಒತ್ತಡದಿಂದ. ಹಾಗೆ ಸರಿಯಾದ ವೇಳೆಗೆ ನಾವು ಆಹಾರವನ್ನು ಸ್ವೀಕಾರ ಮಾಡದೆ ಹೋದರೂ ಕೂಡ ತಲೆನೋವು ಬರತಕ್ಕಂಥದ್ದು. ಹಾಗಾಗಿ ವಿಶೇಷವಾಗಿ ನಾವು ಮೊದಲನೇದಾಗಿ ಆರೋಗ್ಯದಿಂದ ಇರಬೇಕು ಅಂತಂದರೆ ಟೈಮ್ ಟು ಟೈಮು ಆಹಾರ, ಊಟವನ್ನು ನಾವು ತಗೊಳ್ಳುವಂಥ. ಹಾಗೆ ನಿದ್ರೆನೂ ಕೂಡ ಬೇಕು, ನಿದ್ರೆ. ಹಾಗೆ ನೀರು, ಊಟ, ನಿದ್ರೆ ಇದು ಸರಿಯಾಗಿದ್ದರೆ ಅವನು ಆರೋಗ್ಯವಾಗಿ ಇರ್ತಾನಂತೆ. ಹಾಗಾಗಿ ಇದನ್ನು ನಾವೆಲ್ಲರೂ ಕೂಡ ಪಾಲಿಸಲೇಬೇಕಾಗತಕ್ಕಂಥದ್ದು. ಹಾಗಾಗಿ ವಿಶೇಷವಾಗಿ ಇವತ್ತಿನ ದಿವಸ ಕಣ್ಣು ನೋವು ಬರತಕ್ಕಂಥ ಸಾಧ್ಯತೆ, ಕಣ್ಣಿಗೆ ಸಂಬಂಧಪಟ್ಟಂಥದ್ದು. ಹಾಗಾಗಿ ಈ ತೀಕ್ಷ್ಣವಾದ ಬೆಳಕನ್ನು ನೋಡುವುದು ಮತ್ತು ಈ ಧೂಳಿ ಇರತಕ್ಕಂಥ ಜಾಗದಲ್ಲಿ ಹೋಗುವುದನ್ನು ನಾವು ಮಾಡಬಾರದು. ಹಾಗಾಗಿ ತಂದೆ ಮಕ್ಕಳಲ್ಲಿ ಭಿನ್ನಾಭಿಪ್ರಾಯ ಬರತಕ್ಕಂಥದ್ದು, ಹಾಗೆ ಕೆಲಸದ ಒತ್ತಡ ಸ್ವಲ್ಪ ಜಾಸ್ತಿ ಆಗತಕ್ಕಂಥದ್ದು. ಹಾಗಾಗಿ ಸಂಗಾತಿಗಾಗಿ ಅಥವಾ ತನ್ನ ಕುಟುಂಬಕ್ಕಾಗಿ ಖರ್ಚಾಗತಕ್ಕಂಥದ್ದು, ವ್ಯಯ ಜಾಸ್ತಿ ಆಗತಕ್ಕಂಥದ್ದು. ಹಾಗಾಗಿ ನವಧಾನ್ಯವನ್ನು ದಾನ ಮಾಡುವುದರಿಂದ ಅಥವಾ ನಿರ್ಗತಿಕರಿಗೆ ಬಟ್ಟೆಯನ್ನು ಕೊಡುವುದರಿಂದ, ದಾನ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ಕರ್ಕಾಟಕ ರಾಶಿಯಲ್ಲಿರತಕ್ಕಂಥವರಿಗೆ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸ ಆಗತಕ್ಕಂಥದ್ದು. ಹಾಗಾಗಿ ಆರೋಗ್ಯದಲ್ಲಿ ವ್ಯತ್ಯಾಸ ಅಂದರೆ ನಾವು ತಿನ್ನುವಂಥ ಆಹಾರ, ಕುಡಿಯುವಂತಹ ನೀರಿನ ಸಂಬಂಧಪಟ್ಟಂತೆ ಸ್ವಲ್ಪ, ಯಾಕೆಂದರೆ ಆದಷ್ಟು ಇವತ್ತಿನ ದಿವಸ ನಾವು ಹೊರಗಡೆ ಎಲ್ಲೂ ಕೂಡ ತಂಪು ಪಾನೀಯ, ಸೆಕೆ ಇದೆ ಅಂತ ನಾವು ತಂಪು ಪಾನೀಯ ಅಥವಾ ಐಸ್ ಕ್ರೀಮ್ ಇದನ್ನು ತಿನ್ನಲೇಬಾರದು ಇವತ್ತಿನ ದಿವಸ. ಹಾಗಾಗಿ ಸ್ತ್ರೀಯರಿಗೆ ಸ್ವಲ್ಪ ಅಧಿಕವಾದಂಥ ವ್ಯಯ ಆಗತಕ್ಕಂಥದ್ದು, ಸಂಗಾತಿಯಿಂದ ವ್ಯಯ ಆಗತಕ್ಕಂಥದ್ದು, ಸ್ವಲ್ಪ ಮನಸ್ತಾಪ ಆಗತಕ್ಕಂಥದ್ದು. ಹಾಗೆ ಯಾಕಂದರೆ ನಮ್ಮಿಂದ ಇನ್ನೊಬ್ಬರಿಗೆ ಮನಸ್ತಾಪ ಆಗತಕ್ಕಂಥದ್ದು, ಇನ್ನೊಬ್ಬರಿಂದ ನಮಗೂ ಕೂಡ ಮನಸ್ತಾಪ ಆಗತಕ್ಕಂಥದ್ದು. ಹಾಗಾಗಿ ಅದು ಎರಡೂ ಕೂಡ ಇರಬಾರ್ದಂತೆ. ನಾವು ಮನಸ್ತಾಪ ಮಾಡ್ಕೊಳ್ಬಾರ್ದು, ಬೇರೆಯವರಿಗೂ ಮನಸ್ತಾಪ ಕೊಡಬಾರ್ದಂತೆ. ಹಾಗಾಗಿ ಅದು ಯಾವ ರೀತಿ ಇರಬೇಕು ಅಂತಂದರೆ ಅದು ನಾವು ಇರಬೇಕು. ಮೌನವಾಗಿ ಇರೋದರಿಂದ ಇವತ್ತಿನ ದಿವಸ ನಾವು ಎಲ್ಲ ಕೆಲಸವನ್ನು ಕೂಡ ನಿಭಾಯಿಸ್ಕೊಂಡು ಹೋಗಬಹುದು. ಹಾಗಾಗಿ ಶಿವನ ಆರಾಧನೆ, ರುದ್ರಾಭಿಷೇಕ ಮಾಡುವುದರಿಂದ ಅಥವಾ ದೇವಿ ದೇವಸ್ಥಾನದಲ್ಲಿ ದುರ್ಗಾ ಕವಚವನ್ನು ಪಠಿಸುವುದರಿಂದ ಅಥವಾ ದೇವಿ ಸೂಕ್ತವನ್ನು ಪಠಿಸುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ಸಿಂಹರಾಶಿಯಲ್ಲಿರತಕ್ಕಂಥವರಿಗೆ ಸಂಗಾತಿಯಲ್ಲಿ ಭಿನ್ನಾಭಿಪ್ರಾಯ ಬರತಕ್ಕಂಥದ್ದು, ಖರ್ಚಿನಿಂದ ಕಲಹ ಜಾಸ್ತಿ ಆಗತಕ್ಕಂಥದ್ದು, ಹಾಗೆ ವ್ಯವಹಾರದಲ್ಲಿ ಸ್ವಲ್ಪ ಲಾಭ ಆಗತಕ್ಕಂಥದ್ದು, ವೃತ್ತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು, ಹಾಗೆ ಸಣ್ಣ ಪುಟ್ಟ ಕಿರಿಕಿರಿ ಕುಟುಂಬದಲ್ಲಿ ಮನೆಯಲ್ಲಿ ಇರತಕ್ಕಂಥದ್ದು, ಐಕ್ಯ ಮಂತ್ರ ಜಪವನ್ನು ಪಠಿಸುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ಕನ್ಯಾ ರಾಶಿಯಲ್ಲಿರತಕ್ಕಂಥವರಿಗೆ ವೃತ್ತಿಯಲ್ಲಿ ಸ್ವಲ್ಪ ಕಿರಿಕಿರಿ ಆಗತಕ್ಕಂಥದ್ದು, ಹಾಗೆ ಅವಕಾಶ ತಪ್ಪಿ ಹೋಗುವಂಥ ಸಾಧ್ಯತೆ ಇರತಕ್ಕಂಥದ್ದು. ಹಾಗಾಗಿ ನಾವು ಪರಿಶ್ರಮದಿಂದ ಕಾರ್ಯಸಿದ್ಧಿ ಆಗತಕ್ಕಂಥದ್ದು, ಅಧಿಕ ಹೂಡಿಕೆಯಿಂದ ನಷ್ಟ ಆಗತಕ್ಕಂಥ ಸಾಧ್ಯತೆ ಇರತಕ್ಕಂಥದ್ದು. ಹಾಗಾಗಿ ಅಕ್ಕಿಯನ್ನು ದಾನ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಕನ್ಯಾ ರಾಶಿಯ ಫಲಾನುಫಲಗಳು ಏನಿದೆ ಅಂತ ಗುರೂಜಿಯವರು ತಿಳಿಸ್ಕೊಟ್ರು. ಇನ್ನುಳಿದ ರಾಶಿಗಳ ಫಲಾನುಫಲಗಳು ಏನಿದೆ ಅಂತ ಗುರೂಜಿಯವರು ತಿಳಿಸ್ಕೊಡ್ತಾರೆ. ಅದಕ್ಕೂ ಮುನ್ನ ಕಾರ್ಯಕ್ರಮದಲ್ಲಿ ಪುಟ್ಟದಾದ ವಿರಾಮ.
ವಿರಾಮದ ಬಳಿಕ ಮತ್ತೊಮ್ಮೆ ಬೃಹತ್ ಜಾತಕಂ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇನ್ನುಳಿದ ರಾಶಿಗಳ ಫಲಾನುಫಲಗಳು ಏನಿದೆ ಅಂತ ಗುರೂಜಿಯವರು ತಿಳಿಸ್ಕೊಡ್ತಾರೆ. ಮೊದಲನೇದಾಗಿ ತುಲಾ ರಾಶಿ. ಇನ್ನು ತುಲಾರಾಶಿಯಲ್ಲಿರತಕ್ಕಂಥವರಿಗೆ ಕೆಲಸದ ಒತ್ತಡ ಸ್ವಲ್ಪ ಜಾಸ್ತಿ ಆಗತಕ್ಕಂಥದ್ದು. ಹಾಗಾಗಿ ಒತ್ತಡದಿಂದ, ಯಾಕಂದರೆ ನಾವು ಯಾವುದೇ ಕೆಲಸವನ್ನು ಮಾಡುವುದಾದರೂ ಕೂಡ ಒತ್ತಡ ಇರಬಾರ್ದಂತೆ. ಆದರೆ ನಾವು ಇರಬಾರ್ದು ಅಂತ ಹೇಳೋದು ಸುಲಭ, ಆದರೆ ಆ ಸಂದರ್ಭದಲ್ಲಿ ಒತ್ತಡ ಇರುತ್ತದೆ. ಹಾಗಾಗಿ ಅದು ಯಾವ ರೀತಿ ಅಂತಂದರೆ, ನಾವು ಆ ಕೆಲಸವನ್ನು ಮಾಡ್ತಾ ಮಾಡ್ತಾ ಅನುಭವ ಇದ್ದರೆ ಒತ್ತಡ ನಮಗೆ ಆಗೋದಿಲ್ವಂತೆ. ಹಾಗಾಗಿ ಎಲ್ಲವೂ ಕೂಡ ನಮ್ಮ ಅನುಭವಕ್ಕೆ ಬಂದ ಮೇಲೆ ನಾವು ಎಲ್ಲ ಕೆಲಸವನ್ನು ಕೂಡ ಆರಾಮಾಗಿ ಮಾಡಲಿಕ್ಕೆ ಆಗತಕ್ಕಂಥದ್ದು. ಹಾಗಾಗಿ ಮಾನಸಿಕವಾಗಿ ಸ್ವಲ್ಪ ಕುಗ್ಗು ಹೋಗುವಂಥ ಸಾಧ್ಯತೆ, ಅಂದರೆ ಮಾನಸಿಕವಾಗಿ ನಾವು ಆಲೋಚನೆಯನ್ನು ಮಾಡತಕ್ಕಂಥದ್ದು. ಈಗ ಬೇರೆ ಯಾವುದೇ ಇದ್ದರೂ ಕೂಡ ಅದನ್ನು ಹೇಗೂ ಹೋಗಲಾಡಿಸ್ಬೋದು. ಮನಸ್ಸಿನಲ್ಲಿ ನಾವು ಆಲೋಚನೆ ಮಾಡ್ತಾ ಇದ್ದರೆ ಅದು ಯಾರಿಗೂ ಗೊತ್ತಾಗೋದಿಲ್ಲ ರೀ. ಮನಸ್ಸು ಯಾರಿಗೂ ಕಾಣೋದಿಲ್ಲ, ಅದು ಏನಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಹಾಗಾಗಿ ಆದಷ್ಟು ಆ ಸಂದರ್ಭದಲ್ಲಿ ಏನು ಮಾಡಬೇಕು ಅಂತಂದರೆ, ನಾವು ಧ್ಯಾನವನ್ನು ಮಾಡತಕ್ಕಂಥದ್ದು. ಯಾಕಂದರೆ ಧ್ಯಾನ ಮಾಡೋದರಿಂದ ಮಾನಸಿಕ ಒತ್ತಡ ಹೇಳತಕ್ಕಂಥದ್ದು ಅದು ಕಡಿಮೆ ಆಗ್ತಾ ಹೋಗ್ತದೆ. ಒತ್ತಡ ಹೇಳುವಂಥದ್ದು ಆಗೋದೇ ಇಲ್ಲ. ಹಾಗಾಗಿ ಆ ರೀತಿ ನಾವು ಅದನ್ನು ಧ್ಯಾನವನ್ನು ಮಾಡುವುದರಿಂದ. ಇನ್ನು ತಂದೆ ಮಕ್ಕಳಲ್ಲಿ ಭಿನ್ನಾಭಿಪ್ರಾಯ ಬರತಕ್ಕಂಥದ್ದು. ಹಾಗಾಗಿ ತಂದೆ ಹೇಳಿದ್ದು ಮಗ ಅಥವಾ ಮಕ್ಕಳು ಕೇಳಬೇಕು, ಮಗಳು ಅಥವಾ, ಯಾಕಂದರೆ ಅದಕ್ಕಾಗಿ ಮಾತೃದೇವೋ ಭವ ಪಿತೃದೇವೋ ಭವ, ಅದಕ್ಕೆ ತಂದೆ ತಾಯಿನೇ ದೇವರು. ಯಾಕೆಂದರೆ ಅದಕ್ಕಾಗಿ ಅವ್ರು ಹೇಳಿದ್ದನ್ನು ನಾವು ಕೇಳಬೇಕಂತೆ. ಯಾಕೆ ಕೇಳಬೇಕು? ಯಾಕಂದರೆ ಅವರಿಗೆ ಅನುಭವ ಇರ್ತದೆ ಒಂದು. ಎರಡನೇದಾಗಿ ಎಲ್ಲ ಅದಕ್ಕೆ ಯಾಕೆ ತಂದೆ ತಾಯಿ ದೇವರು ಅಂತ ಹೇಳ್ತಾರೆ? ಯಾಕೆ ಹೇಳ್ತಾರೆ? ಯಾಕೆಂತಂದರೆ ಮಕ್ಕಳ ಶ್ರೇಯಸ್ಸನ್ನು ಬಯಸ್ತಾರೆ ತಂದೆ ತಾಯಿಗಳು. ಬೇರೆ ಯಾರು ಶ್ರೇಯಸ್ಸನ್ನು ಬಯಸೋದಿಲ್ಲ. ಮಕ್ಕಳಿಗೆ ಒಳ್ಳೇದಾಗಬೇಕು ಅಂತ ಅವ್ರು ಹೇಳೋದು. ಮಕ್ಕಳಿಗೆ ಒಳ್ಳೇದಾಗಬೇಕು ಅಂತ. ಈಗ ಮಗು 5 ಗಂಟೆಗೆ ಸ್ಕೂಲಿಗೆ ಹೋಗಬೇಕು ಅಂತಾದರೆ ತಾಯಿ ಎಷ್ಟೊತ್ತಿಗೆ ಹೇಳ್ತಾಳೆ? ಬೆಳಗ್ಗೆ 3 ಗಂಟೆಗೆ ಹೇಳ್ತಾಳೆ. ಯಾಕೆ? ಎದ್ದು ಮಗುವಿಗೆ ತಿಂಡಿ ಕೊಡಬೇಕು, ಸ್ನಾನ ಮಾಡಿಸ್ಬೇಕು, ತಿಂಡಿ ಕೊಡಬೇಕು ಅಂತ 3 ಗಂಟೆಗೆ ಹೇಳ್ತಾಳೆ. ಯಾಕೆಂತಂದ್ರೆ ಮುಂದೆ ಆ ವಿದ್ಯೆಯನ್ನು ಕಲಿತು ಒಳ್ಳೆಯದಾಗಬೇಕು. ಅದಕ್ಕಾಗಿ ಆ ತಂದೆ ತಾಯಿಯ ಶ್ರೇಯಸ್ಸನ್ನು ಬಯಸುವುದಕ್ಕೆ ತಂದೆ ತಾಯಿಗಳಿಗೂ ನಾವು ಅವರು ಮಾತೃದೇವೋಭವ ಪಿತೃದೇವೋಭವ ಅಂತ ಹೇಳೋದು. ಹಾಗಾಗಿ ಇದನ್ನು ಹಿಂದಿನ ಕಾಲದಲ್ಲಿ ಆದಷ್ಟು ಹೆಚ್ಚಿಗೆ ಆಚರಣೆ ಇತ್ತು. ಈಗ ನಾವೇನು ಮಾಡ್ತಾ ಇದ್ದೇವೆ ಅದನ್ನು, ಯಾಕಂದರೆ ಸ್ವಲ್ಪ ಅವನಿಗೆ ಬುದ್ಧಿ ಬಂತು ಅಂದರೆ ನಿನಗೇನೋ ಗೊತ್ತಿಲ್ಲ ಅಂತ ಹೇಳ್ಬಿಡ್ತೇವೆ ನಾವು. ಯಾಕೆಂತಂದರೆ ಈಗ ಎಷ್ಟೇ ವಿಜ್ಞಾನ ಮುಂದುವರೆದರೂ ಕೂಡ, ಆದರೆ ಹಿಂದಿನ ಕಾಲದಲ್ಲಿ ಅವರು ಎಷ್ಟೇ ಹಿಂದುಳಿದಿದ್ರು ಅಂತ ನಾವು ತಿಳ್ಕೊಂಡ್ರೂ ಕೂಡ, ಯಾಕಂದರೆ ಅವರು ಮಾನಸಿಕವಾಗಿ ನೆಮ್ಮದಿಯಿಂದ ಇದ್ದಿದ್ದರು ಹಿಂದಿನವರು. ಹಾಗೆ ಆರೋಗ್ಯದಿಂದ ಇದ್ದಿದ್ದರು, ಅಥವಾ ಇಷ್ಟು ಕಾಯಿಲೆ ಯಾವುದೂ ಇರಲಿಲ್ಲ. ಹಾಗಾಗಿ ಅದಕ್ಕಾಗಿ ನಾವು ತಂದೆ ತಾಯಿಯ ಮಾತನ್ನು ಮಕ್ಕಳೆಲ್ಲರೂ ಕೂಡ ಹೇಳಿದ್ದನ್ನು ಕೇಳುವುದರಿಂದ, ನೆರವೇರಿಸುವುದರಿಂದ ನಮಗೆ ಮುಂದೆ ಶ್ರೇಯಸ್ಸು ಆಗತಕ್ಕಂಥದ್ದು. ಹಾಗಾಗಿ ಅಶುಚಿ ಆಗತಕ್ಕಂತಹ ಸಾಧ್ಯತೆ ಇರತಕ್ಕಂಥದ್ದು. ನಾವೆಲ್ಲೋ ನಡ್ಕೊಂಡು ಹೋಗ್ತಾ ಇರ್ತೇವೆ, ಅಲ್ಲಿ ಸ್ವಲ್ಪ ಮರದ ಕೆಳಗಡೆ ಅಥವಾ ಬೇರೆ ಎಲ್ಲೋ ಹೋಗ್ತಾ ಇರುವಾಗ ಅಶುಚಿ ಆಗತಕ್ಕಂಥದ್ದು, ಹಾಗೆ ಮೈಲಿಗೆ ಆಗತಕ್ಕಂಥದ್ದು. ಆದ್ದರಿಂದ ಯಾದೇವಿ ಸರ್ವಭೂತೇಷು ಶಾಂತಿ ರೂಪೇಣ ಸಂಸ್ಥಿತ, ಈ ಮಂತ್ರವನ್ನು ಪಠಿಸುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ವೃಶ್ಚಿಕ ರಾಶಿಯಲ್ಲಿರತಕ್ಕಂಥವರಿಗೆ ಬಂಧು ಮಿತ್ರರಲ್ಲಿ ಸ್ವಲ್ಪ ಸಮಾಧಾನವಾದಂಥ ಫಲ ಇರತಕ್ಕಂಥದ್ದು. ಅಂದರೆ ಬಂಧುಗಳಿರ್ಬೋದು ಅಥವಾ ಮಿತ್ರರಿರ್ಬೋದು, ಅಂಥವರಲ್ಲಿ ನಮಗೆ ಏನೋ ಒಡನಾಟ ಜಾಸ್ತಿ ಆಗತಕ್ಕಂಥದ್ದು ಇವತ್ತಿನ ದಿವಸ. ಎಲ್ಲ ದಿವಸ ಆಗ್ತದೆ ಅಂತ ಅರ್ಥ ಅಲ್ಲ, ಇವತ್ತಿನ ದಿವಸ. ಯಾಕೆಂತಂದರೆ ಇವತ್ತು ಸ್ನೇಹಿತರಾಗಿದ್ದವರು ನಾಳೆ ವೈರಿಗಳು, ಶತ್ರುಗಳು ಆಗ್ಬಿಡ್ತಾರೆ. ಯಾಕೆ ಅಂತಂದರೆ ಆ ಒಂದು ಮಾತು ಅಥವಾ ಯಾವುದೋ ಒಂದು ವಸ್ತುವಿನ ಕೊಡುವುದರಲ್ಲಿ ಅಥವಾ ತೆಗೆದುಕೊಳ್ಳುವುದರಲ್ಲಿ ವ್ಯತ್ಯಾಸ ಆದಾಗ ಅವರೇ ವೈರಿಗಳಾಗತಕ್ಕಂಥದ್ದು. ಹಾಗಾಗಿ ಅದಕ್ಕೆ ಶಂಕರಾಚಾರ್ಯರು ಜಗನ್ ಮಿಥ್ಯ ಅಂತ ಹೇಳಿದ್ದಾರೆ. ಈ ಜಗತ್ತು ಮಿಥ್ಯವಂತೆ, ಜಗತ್ತೇ ಇಲ್ಲವಂತೆ. ಇದು ಜಗತ್ತೇ ಸುಳ್ಳು. ಜಗತ್ತೇ ಸುಳ್ಳಾದರೂ ಅದು ಸುಳ್ಳಾಗಿದ್ದ ಜಗತ್ತು ಅದು ಇದ್ದಂತೆ ಕಾಣುತ್ತದೆ. ಅದೇ ಭಗವಂತನ ಮಾಯೆ ಅದು. ಯಾಕೆಂದರೆ
ಈಗ ನಾವು ಇದೆ ಅಂತ ಹೇಳುವುದರಲ್ಲಿ ಈ ಕ್ಷಣ ಕಳೆದು ಹೋಯಿತು. ಹಿಂದೆ ಇತ್ತು ಅಂತ ಹೇಳುವುದರಲ್ಲಿ ಅಂತೂ ಕಳೆದೋಯ್ತು. ಈಗ ಇದೆ ಹೇಳುವುದರಲ್ಲೂ ಕಳೆದೋಯ್ತು. ಮುಂದೆ ಬರ್ತದೆ ಹೇಳುವುದರಲ್ಲೂ ಅದು ಕೂಡ ಕಳೆದು ಹೋಗ್ತದೆ. ಹಾಗಾಗಿ ಈ ಇಲ್ಲದೆ ಹೋದ ಜಗತ್ತನ್ನು ನಾವು ಇದೆ ಅಂತ ನೋಡ್ತಾ ಇದ್ದೇವಲ್ವ. ಹಾಗಾಗಿ ಇದು ಅದಕ್ಕಾಗಿ ನಾವು ಏನು ಅಂತ ಮಾಡಬೇಕು ಅಂತಾದರೆ, ಬ್ರಹ್ಮ ಸತ್ಯ ಅಂತ ಹೇಳಿದ್ದಾರೆ. ಬ್ರಹ್ಮ ಸತ್ಯ ಅಂದರೆ ಭಗವಂತ ಮಾತ್ರ ಸತ್ಯವಂತೆ, ಮತ್ತು ಬೇರೆ. ಯಾಕೆಂದರೆ ಈಗ ಚಳಿಗಾಲ ಕಳೀತು, ಚಳಿಗಾಲ ಕಳೆದು ಬೇಸಿಗೆ ಕಾಲ ಬಂತು, ಇನ್ನೂ ಬರಲಿಲ್ಲ, ಆದರೆ ಈಗ ಬಂದುಬಿಟ್ಟಿದೆ. ಹೇಗೆ ಬಂತು ಅದು? ಹಿಂದೆ ಎಲ್ಲ ಹೇಳ್ತಿದ್ರು, ಶಿವರಾತ್ರಿಗೆ ಬೇಸಿಗೆ ಕಾಲ ಬರ್ತದೆ ಅಂತೆ. ಶಿವರಾತ್ರಿಗೆ ಬೇಸಿಗೆ ಕಾಲ ಬರ್ತದೆ, ಆದರೆ ಶಿವರಾತ್ರಿ ಬರೋದ್ರೊಳಗಡೆ ಈಗಲೇ ಎಲ್ಲೋ ಕೆಲವು ಕಡೆ ಸ್ವಲ್ಪ ನೀರಿನ ಅಭಾವ ಅಥವಾ ಸೆಕೆ ಜಾಸ್ತಿ ಆಗಿದ್ದು ಹೀಗಿದೆಲ್ಲ ಆಗಿಬಿಟ್ಟಿದೆ. ಹಾಗಾಗಿ ಇವತ್ತಿನ ದಿವಸ ವಿಶೇಷವಾಗಿ ವೃತ್ತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಹಾಗೆ ವಿಶೇಷವಾಗಿ ಡಾಕ್ಟರ್ ಇವರಿಗೆ ಸ್ವಲ್ಪ, ಆ ಡಾಕ್ಟರ್ ವೃತ್ತಿಯಲ್ಲಿರತಕ್ಕಂಥವರಿಗೆ ಸ್ವಲ್ಪ ವಿಶೇಷವಾದಂಥ ಅನುಕೂಲ ಆಗತಕ್ಕಂಥದ್ದು. ಹಾಗೆ ವಾದ ವಿವಾದಗಳಲ್ಲಿ ಸ್ವಲ್ಪ ಸೋಲಾಗತಕ್ಕಂಥದ್ದು ಕೋರ್ಟು ಕಚೇರಿಗಳಲ್ಲಿ. ಆದ್ದರಿಂದ ಇವತ್ತು ಆದಷ್ಟು ನರಸಿಂಹ ಪ್ರಾರ್ಥನೆ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ಧನುರಾಶಿಯಲ್ಲಿರತಕ್ಕಂಥವರಿಗೆ ಸಹೋದರರಲ್ಲಿ ಕಲಹ ಜಾಸ್ತಿ ಆಗತಕ್ಕಂಥದ್ದು. ಅಣ್ಣ ತಮ್ಮ ಇರ್ಬೋದು, ಅಕ್ಕ ತಂಗಿ ಇರ್ಬೋದು, ಅಂಥವರಲ್ಲಿ ಸ್ವಲ್ಪ ಕಲಹ ಆಗತಕ್ಕಂಥದ್ದು. ಯಾಕಂದರೆ ನಾವು ಮನೆಯಲ್ಲಿ ಕುಟುಂಬದಲ್ಲಿ ಎಲ್ಲರೂ ಕೂಡ ಒಗ್ಗಟ್ಟಾಗಿರಬೇಕಂತೆ. ಕುಟುಂಬದಲ್ಲಿ ಎಲ್ಲರೂ ಒಗ್ಗಟ್ಟಾಗಿದ್ದರೆ ಯಾರು ಹೊರಗಿನವರು ಏನೇ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇನ್ನು ಸಂಗಾತಿಯಿಂದ ಸ್ವಲ್ಪ ಮನಸ್ತಾಪ ಆಗತಕ್ಕಂಥದ್ದು, ಗಂಡ ಅಥವಾ ಹೆಂಡತಿಯಿಂದ ಸ್ವಲ್ಪ ಮನಸ್ತಾಪ ಆದಷ್ಟು ಆಗಬಾರ್ದು. ನಾವು ಅದಕ್ಕೆ ಅನುಸರಣೆ, ಅನುಕರಣೆ. ಅವ್ರು ಹೇಳಿದ್ದನ್ನು ನಾವು ಅನುಸರಣೆ ಮಾಡ್ಕೊಂಡು ಹೋದರೆ, ಅನುಕರಣೆ ಆ ಕಾರ್ಯರೂಪದಲ್ಲಿ ತಂದರೆ ಅವಾಗ ಯಾರಿಗೂ ಮನಸ್ತಾಪ ಆಗೋದಿಲ್ಲ. ಹಾಗಾಗಿ ಆದಷ್ಟು ನಾವು ಅದನ್ನು ರೂಢಿಸ್ಕೊಂಡು ಹೋಗಬೇಕಾಗ್ತದೆ. ವ್ಯಾಪಾರದಲ್ಲಿ ಸ್ವಲ್ಪ ಮೋಸ ಆಗುವ ಸಾಧ್ಯತೆ ಇರತಕ್ಕಂಥದ್ದು. ಯಾರನ್ನೋ ಅಥವಾ ನಂಬಿ ನಾವು ನಾವು ಅದನ್ನು ಹೆಚ್ಚಿಗೆ ಬಂಡವಾಳ ಹಾಕಿರ್ತೇವೆ. ಹಾಗಾಗಿ ನಮ್ಮ ಮೋಸ ಆಗತಕ್ಕಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ನಾವು ನಂಬಿ ಮೋಸ ಹೋಗಬಾರದಂತೆ. ನಂಬಿ ಕೆಟ್ಟವರಿಲ್ಲ ಅಂತ ಹೇಳಿದ್ದಾರೆ. ಹಾಗಾಗಿ ಇವತ್ತಿನ ದಿವಸ ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣವನ್ನು ಮಾಡೋದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ಮಕರ ರಾಶಿಯಲ್ಲಿರತಕ್ಕಂಥವರಿಗೆ ಕುಟುಂಬದಲ್ಲಿ ಸ್ವಲ್ಪ ಸ್ತ್ರೀಯರಿಂದ ಕಲಹ ಆಗತಕ್ಕಂಥದ್ದು. ಹಾಗೆ ಹಣಕಾಸಿನಲ್ಲಿ ಸ್ವಲ್ಪ ಅನುಕೂಲ ಆಗತಕ್ಕಂತಹ ಸಾಧ್ಯತೆ, ಹಿರಿಯರಿಂದ ಉತ್ತಮವಾದಂತಹ ಸಲಹೆ ಸಿಗತಕ್ಕಂಥದ್ದು. ಹಾಗೆ ಸ್ವಲ್ಪ ಮೈಯಲ್ಲಿ ಗಾಯವಾಗುವಂಥ ಸಾಧ್ಯತೆ ಇರತಕ್ಕಂಥದ್ದು. ನಾವು ವಾಹನವನ್ನು ಚಲಿಸುವಾಗ ಅಥವಾ ನಡೆದುಕೊಂಡು ಹೋಗುವಾಗ ಆದಷ್ಟು ನಮ್ಮ ಮೈಯ ಮೇಲೆ ನಮಗೆ ಜಾಗ್ರತೆ, ಎಚ್ಚರಿಕೆ ಇರಬೇಕಾಗ್ತದೆ. ಹಾಗೆ ಶನೇಶ್ವರ ಕವಚವನ್ನು ಪಠಿಸುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ಕುಂಭರಾಶಿಯಲ್ಲಿರತಕ್ಕಂಥವರಿಗೆ ಸ್ವಲ್ಪ ಸಾಲ ಬಾಧೆ ಆಗತಕ್ಕಂಥದ್ದು. ಹಾಗೆ ಸ್ತ್ರೀಯರಿಗೆ ಸ್ವಲ್ಪ ಜಾಸ್ತಿ ಸಾಲ ಬಾಧೆ ಆಗತಕ್ಕಂಥದ್ದು. ಹಾಗೆ ಹೊಟ್ಟೆ ನೋವು, ಗ್ಯಾಸ್ಟ್ರಿಕ್ ಎಲ್ಲ ಬರತಕ್ಕಂಥ ಸಾಧ್ಯತೆ. ಹೊಟ್ಟೆ ನೋವು, ಯಾಕಂದರೆ ನಾವು ಆದಷ್ಟು ಒಳ್ಳೆಯ ಕರಿದ ಪದಾರ್ಥವನ್ನು ಇವತ್ತಿನ ದಿವಸ ಸೇವನೆ ಮಾಡಲೇಬಾರದು. ವೃತ್ತಿಯಲ್ಲಿ ಸಹೋದ್ಯೋಗಿಗಳಿಂದ ಸ್ವಲ್ಪ ತೊಂದರೆ ಆಗತಕ್ಕಂಥದ್ದು. ಅದಕ್ಕೆ ವೃತ್ತಿ ಮಾತ್ಸರ್ಯ ಅಂತ ನಾವು ಕರಿತೇವೆ. ಹಾಗಾಗಿ ನಾವು ಆದಷ್ಟು ಜಾಗ್ರತೆ ಇರಬೇಕಾಗ್ತದೆ. ಹಾಗೆ ನರಸಿಂಹ ಪ್ರಾರ್ಥನೆ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ಮೀನರಾಶಿಯಲ್ಲಿರತಕ್ಕಂಥವರಿಗೆ ಮಕ್ಕಳಿಂದ ಸ್ವಲ್ಪ ಖರ್ಚು ಜಾಸ್ತಿ ಆಗತಕ್ಕಂಥದ್ದು. ಪ್ರಯಾಣದಲ್ಲಿ ಸ್ವಲ್ಪ ತೊಂದರೆ ಬರತಕ್ಕಂತಹ ಸಾಧ್ಯತೆ ಇರತಕ್ಕಂಥದ್ದು. ಬಂಧು ಮಿತ್ರರಲ್ಲಿ ಸ್ವಲ್ಪ ಕಲಹ ಆಗತಕ್ಕಂಥದ್ದು. ಹಾಗೆ ಶಿರೋಬಾಧೆ ಬರತಕ್ಕಂಥದ್ದು. ಹಾಗೆ ಸ್ವಲ್ಪ ತಲೆಯಲ್ಲಿ ಸ್ವಲ್ಪ ಪೆಟ್ಟಾಗತಕ್ಕಂಥದ್ದು ಅಥವಾ ಹುಣ್ಣಾಗತಕ್ಕಂತಹ ಸಾಧ್ಯತೆ ಇರತಕ್ಕಂಥದ್ದು. ಹಾಗೆ ಕೈ ಬೆರಳಿಗೆ ಸ್ವಲ್ಪ ತೊಂದರೆ ಆಗತಕ್ಕಂಥ ಸಾಧ್ಯತೆ ಇರತಕ್ಕಂಥದ್ದು. ಹಾಗಾಗಿ ನಾವು ಆದಷ್ಟು ಈ ಕೆಲಸವನ್ನು ಯಾವ ರೀತಿ ಅಡಿಗೆ ಮಾಡುವಾಗ ಅಥವಾ ಬೇರೆ ಬೇರೆ ರೀತಿಯಲ್ಲಿ ಆದಷ್ಟು ಜಾಗ್ರತೆಯಿಂದ ಕೆಲಸ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ನಾವು ಕಾಣಬಹುದು. ಇನ್ನು ನರಸಿಂಹ ಕವಚವನ್ನು ಪಠಿಸುವುದರಿಂದ ಅಥವಾ ನರಸಿಂಹ ಪ್ರಾರ್ಥನೆ ಮಾಡುವುದರಿಂದ
ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ನಾವು ಕಾಣಬಹುದು. ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿದೆ ಅಂತ ಗುರೂಜಿಯವರು ತಿಳಿಸ್ಕೊಟ್ರು. ಇದೀಗ ಇಂದಿನ ದಿನದ ವಿಶೇಷತೆಯಲ್ಲಿ ನಾವು ದೇವಸ್ಥಾನಕ್ಕೆ ಹೋಗ್ತೀವಿ. ದೇವಸ್ಥಾನದಲ್ಲಿ ಹೋದಾಗ ಅರ್ಚನೆ, ಪೂಜೆ ಇದೆಲ್ಲ ಕಾರ್ಯಕ್ರಮಗಳನ್ನ ಕೂಡ ನೆರವೇರಿಸ್ಕೊಳ್ತೀವಿ. ನಂತರ ತೀರ್ಥವನ್ನ ಕೊಡ್ತಾರೆ. ಆ ತೀರ್ಥದಲ್ಲಿ ತುಳಸಿ ದಳವನ್ನ ಹಾಕಿರ್ತಾರೆ. ತುಳಸಿ ಎಲೆಯನ್ನ ಯಾಕೆ ಹಾಕಿರ್ತಾರೆ? ಇದಕ್ಕೆ ಧಾರ್ಮಿಕ ಕಾರಣ ಏನಿದೆ, ಹಾಗೆ ವೈಜ್ಞಾನಿಕ ಕಾರಣಗಳು ಏನಿದೆ? ಈ ಕುರಿತಂತೆ ಗುರೂಜಿಯವರು ಮಾಹಿತಿಯನ್ನ ನೀಡ್ತಾರೆ. ತುಳಸಿಯಲ್ಲಿ ಯಾಕೆಂದರೆ ಎಲ್ಲ ರೀತಿಯಲ್ಲಿ ವನಸ್ಪತಿಗಳಲ್ಲಿ ತುಳಸಿನೂ ಕೂಡ ಒಂದು. ನಮಗೆ ಆ ತುಳಸಿ ಸೇವನೆ ಮಾಡುವುದರಿಂದ ನಮಗೆ ಎಲ್ಲ ರೀತಿಯಲ್ಲಿ ಜೀರ್ಣಶಕ್ತಿ ಜಾಸ್ತಿ ಆಗ್ತದೆಯಂತೆ. ಜೀರ್ಣಶಕ್ತಿ ಮತ್ತು ನಾವು ಯಾಕಂತಂದರೆ ನಮ್ಮ ಒಳಗಡೆ ಇರತಕ್ಕಂಥ ಯಾವ ರೀತಿ ನಾವು ತೀರ್ಥ ಸೇವನೆ ಮಾಡಿದಾಗ ನಮ್ಮ ಒಳಗಡೆ ಇರತಕ್ಕಂತಹ ಎಲ್ಲ ರೀತಿಯಾದಂಥ ದೋಷಗಳು, ಪಾಪಗಳು ಅವೆಲ್ಲವೂ ಕೂಡ ಕಳೆಯುವಂಥದ್ದು. ಮತ್ತು ವಿಶೇಷವಾಗಿ ಈ ತುಳಸಿಗೆ ಯಾವ ರೀತಿಯಲ್ಲಿ ಅಂದರೆ ವಾತಾವರಣವನ್ನು ಶುದ್ಧಿ ಮಾಡುವ ಶಕ್ತಿ ತುಳಸಿಗೆ ಇರತಕ್ಕಂಥದ್ದು. ಅಂದರೆ ವಾತಾವರಣ ಅಂದರೆ ನಮ್ಮ ಇಡೀ ಸೂಕ್ಷ್ಮ ವಾಯುಮಂಡಲವನ್ನು ಅದು ಯಾವ ರೀತಿ ಶುದ್ಧ ಮಾಡುವಂಥ ಶಕ್ತಿ ತುಳಸಿಗೆ ಇರತಕ್ಕಂಥದ್ದು. ಹಾಗಾಗಿ ನಮ್ಮ ಒಳಗಡೆ ಹೊರಗಡೆ ಎಲ್ಲವೂ ಕೂಡ ಶುದ್ಧವಾಗಿದ್ದಾಗ ನಾವು ಕೂಡ ಶುದ್ಧವಾಗ್ತಾ ಹೋಗ್ತೇವೆ. ಹಾಗಾಗಿ ನಾವು ತುಳಸಿಯನ್ನು ನಾವು ಸೇವನೆ ಮಾಡುವುದರಿಂದ, ಯಾಕಂದರೆ ಮತ್ತು ತುಳಸಿನಲ್ಲಿ ಏನಾಗ್ತದೆ ಅಂತಂದರೆ ಕೆಲವು ಜನರಿಗೆ ಈಗ ಬಾಯಿ ಸ್ವಲ್ಪ ವಾಸನೆ ಬರತಕ್ಕಂಥದ್ದೆಲ್ಲ ಇರ್ತದೆ. ಅಂಥ ವಾಸನೆಗಳು ಕೂಡ ತುಳಸಿಯನ್ನು ನಾವು ಸೇವನೆ ಮಾಡುವುದರಿಂದ ಆ ವಾಸನೆ ಯಾವುದು ಕೂಡ ಬರೋದಿಲ್ಲ. ಹಾಗಾಗಿ ವಿಶೇಷವಾಗಿ ಅದು ಆಧ್ಯಾತ್ಮಿಕ ದೃಷ್ಟಿಯಿಂದ ಮತ್ತು ಆರೋಗ್ಯ ದೃಷ್ಟಿಯಿಂದ ಎಲ್ಲ ರೀತಿಯಲ್ಲಿ ತುಳಸಿಯನ್ನು ಸೇವನೆ ಮಾಡುವುದರಿಂದ ನಮಗೆ ಎಲ್ಲ ರೀತಿಯಲ್ಲೂ ಕೂಡ ಅನುಕೂಲ ಆಗತಕ್ಕಂಥದ್ದು, ಆರೋಗ್ಯ ವೃದ್ಧಿ ಆಗತಕ್ಕಂಥದ್ದು ಮತ್ತು ಆಯುಷ್ಯನೂ ಕೂಡ ವೃದ್ಧಿ ಆಗತಕ್ಕಂಥದ್ದು. ಹಾಗಾಗಿ ನಾವು ವಿಶೇಷವಾಗಿ ಇವತ್ತಿನ ದಿವಸ ಭಗವಂತನ ಸ್ಮರಣೆ, ಭಗವದ್ಗೀತೆಯ ಪಾರಾಯಣ ಪಠಣವನ್ನು ಮಾಡುವುದರಿಂದ ಎಲ್ಲ ರಾಶಿಯವರು ಕೂಡ ಶುಭ ಫಲವನ್ನು ಕಾಣಬಹುದು. ಎಂದಿನ ದಿನದ ಪಂಚಾಂಗ, ದ್ವಾದಶ ರಾಶಿಗಳ ಫಲಾನುಫಲಗಳು ಹಾಗೆ ತುಳಸಿಯ ಮಹತ್ವವನ್ನ ಗುರುಜಿಯವರು ತಿಳಿಸಿಕೊಟ್ಟಿದ್ದಾರೆ. ಧನ್ಯವಾದಗಳು ಗುರುಗಳೇ. ಲೋಕಾಹ ಸಮಸ್ತಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಕ್ಷೇಮವಾಗಲಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಬೃಹತ್ ಜಾತಕಂ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.